ನಾನಂತೂ ಅನ್ಕೊಂಡೇ ಇರಲಿಲ್ಲ ಗುರು, ಶೋಭಾ ಅವರು ಇಷ್ಟು ಬೇಗ ಈ ಥರ ಹೊರಟೋಗ್ತಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಏನೋ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡು ಕಾಯ್ತಿದ್ವಿ. ಅವರು ತೆಲುಗು ಬಿಗ್ ಬಾಸಲ್ಲಿ ಹಂಗಂತೆ ಹಿಂಗಂತೆ ಆರೆಂಜ್ ಅಂತೆ, ಆ ಅಮ್ಮ ಹಂಗೆ ಮಾತಾಡುತ್ತಂತೆ ಅಂತ ಎಲ್ಲ ಹೇಳಿದ್ರು. ನಾವು ಒಂದಷ್ಟು ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದ್ವಿ. ಈ ಸತಿ ಧೂಳೆ ಬರ್ಸ್ಬಿಡ್ತಾರೆ ಗುರು. ಸತಿ ಸಂಗೀತ ಅವ್ರು ಇದ್ರಲ್ಲ, ಆದರೂ 2.0 ವರ್ಷನ್ ಇವರಿಂದ ಬರುತ್ತೆ, ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಇತ್ತು. ಸ್ಟಾರ್ಟಿಂಗ್ ಒಂದು 2-3 ಎಪಿಸೋಡು ಕೂಡ ಹಂಗೆ ಚಿಂದಿ ಮಾಡಾಕ್ಬಿಟ್ಟಿದ್ರು. ಹನುಮಂತಣ್ಣನೂ ಧನರಾಜ್ ಅವರು ಸೈಡಿಗೆ ಹೋಗ್ಬಿಟ್ಟು ಸುಸುನೆ ಮಾಡ್ಕೊಂಡ್ಬಿಡ್ತೀವಿ ನಾವು ನಮ್ಮ ಹತ್ರ ಹಿಂಗೆ ಮಾತಾಡಿದ್ರೆ ಅನ್ನೋ ರೇಂಜಿಗೆಲ್ಲ ಮಾತಾಡ್ಬಿಟ್ಟಿದ್ರು. ಸೊ ಫುಲ್ಲು ಹೈಪಿಗೆ ಇಲ್ಲಿಗೆ ಹೋಗ್ಬಿಟ್ಟಿದ್ರು. ನೋಡಿದ್ರೆ ನೆಕ್ಸ್ಟ್ ವೀಕೇನೆ ಸ್ವಲ್ಪ ಡಲ್ ಆದರು. ಇರುತ್ತೆ ಈ ವೀಕೆಂಡ್ ಇರೋಲ್ವಲ್ಲ, ಸೊ ನೋಡೋಣ ನೆಕ್ಸ್ಟ್ ವೀಕೆಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಕಾಯ್ತಿದ್ರು. ಬಟ್ ಇದಕ್ಕಿದ್ದಂಗೆ ನಾನು ಹೋಗ್ತೀನಿ, ನನ್ನ ಕೈಲಿ ಆಗ್ತಾಯಿಲ್ಲ, ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಕಾಡ್ತದೆ, ನನಗೆ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಶೋಭಾ ಅವರು ಸೊ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ನನ್ನ ಪ್ರಕಾರ ಅವರು ಅರ್ಚಾಡಬೇಕು, ಕಿರ್ಚಾಡಬೇಕು, ಎಲ್ಲದಕ್ಕೂ ಮಾತಾಡಲೇಬೇಕು ಅನ್ನೋದಿಲ್ಲ. ಇವಾಗ ಒಬ್ಬ ಮನುಷ್ಯ ಅಷ್ಟೂ ರ್ಯಾಶ್ ಆಗಿದ್ದೆ ಆ ಥರ ಇದ್ದವರು ನಿಮಗೆ ಒಂದು ಕಡೆ ಈ ಥರ ಒಂದು ಸ್ಮೂತ್ ಸೈಡ್ ಇರುತ್ತೆ, ಅದು ಬೇರೆಯವ್ರಿಗೆ ಹೇಳ್ಕೊಬಿಟ್ರೆ ಅದೆಲ್ಲಿ ನನ್ನ ವೀಕ್ನೆಸ್ ಅಂದ್ಕೊಂಡ್ಬಿಡ್ತಾರೋ ಅನ್ನೋ ಒಂದೇ ಕಾರಣಕ್ಕೆ ಯಾರ ಹತ್ರನೂ ಹೇಳ್ಕೊಳ್ದಂಗೆ ನಾನು ಹೊರಗಡೆ ಹುಲಿ ಥರ ಅಂತ ತೋರಿಸ್ಕೊಂಡು ಒಳಗಡೆ ಫುಲ್ ಸ್ಮೂತ್ ಇರ್ತಾರೆ. ಸೊ ಎಲ್ಲ ಒಂದು ಕಡೆ ಅವರು ಇದ್ದಿದ್ದರೆ ಅವ್ರದ್ದು ಇನ್ನೊಂದು ವರ್ಷನ್ ನೋಡ್ಬೋದಿತ್ತು, ಯಾವುದೋ ಒಂದು ಸ್ಮೂತ್ ವರ್ಷನ್ ನೋಡ್ಬೋದಿತ್ತು, ಅದು ಕೂಡ ಜನಕ್ಕೆ ಇಷ್ಟ ಆಗ್ಬೋದಿತ್ತು. ಏನು ಬಿಗ್ ಬಾಸ್ ಬಂದ ತಕ್ಷಣ ಅರ್ಚಾಡಬೇಕು, ಕಿರ್ಚಾಡಬೇಕು, ಜಗಳ ಆಡಬೇಕು ಅಂತಲೇ ಏನಿಲ್ವಲ್ಲ. ಇರೋ ಒಂದು ಐಡೆಂಟಿಟಿನ ಇನ್ನೂ ಪಾಸಿಟಿವ್ ಮಾಡಿಕೊಂಡು ಹೋಗೋದು ಕೂಡ ಬಿಗ್ ಬಾಸೇ. ಸೊ ಎಷ್ಟೋ ಜನ ಅದನ್ನು ಮಾಡ್ಕೊಂಡು ಹೋಗಿದ್ದಾರೆ. ಎಕ್ಸಾಂಪಲ್ ಓದಿಸಿದ ಒಂದು ರೋಮ್ ಪ್ರತಾಪ್ ಅವರು ಅಂತಲೇ ಹೇಳ್ಬೋದು. ಸೊ ಕಂಟಿನ್ಯೂ ಮಾಡಿದ್ದಿದ್ರೆ ಚೆನ್ನಾಗಿರೋದು, ಇನ್ನೊಂದು ವರ್ಷ ಗೊತ್ತಾಗೋದು. ಅವ್ರು ಮಾತಾಡಲೇಬೇಕು ಅಂತಲೂ ಇತ್ತಿಲ್ಲ, ತಕ್ಕ ಮಟ್ಟಿಗೆ ಆಡ್ಕೊಂಡು ಹೋಗೋವಂಥ ಕೆಪಾಸಿಟಿ ಇತ್ತು ಅಂತ ಅನಿಸುತ್ತೆ. ಸೊ ತುಂಬ ಬೇಗ ಕ್ವಿಟ್ ಮಾಡಿದ್ರು. ಇಟ್ಸ್ ಓಕೆ, ಒಳ್ಳೆದಾಗಲಿ ಅವ್ರ ಲೈಫಿಗೆ, ಅವ್ರ ಜೀವನಕ್ಕೆ. ಸೊ ಇವತ್ತಿನ ಟಾಸ್ಕಿನ ವಿಚಾರಕ್ಕೆ ಬರೋದಾದರೆ, ಬಿಗ್ ಬಾಸ್ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಏನಂದರೆ ಮನೆಯಲ್ಲಿ 2 ಟೀಮ್ನ ಮಾಡಿ 2 TV ಚಾನಲ್ಗಳ ಅಂದರೆ ವಾಹಿನಿಗಳಾಗಿ ಮಾಡಿ ಸೊ ಅವ್ರಿಗೆ ಒಂದಷ್ಟು ಟಾಸ್ಕನ್ನು ಕೊಡ್ತಾ ಇದ್ದಾರೆ. ಅಂದರೆ ನೀವು ನ್ಯೂಸ್ ರಿಪೋರ್ಟರ್ ಆಗಿ ಆ್ಯಂಕರಿಂಗ್ ಮಾಡಬೇಕು, ಹಾಗೆ ಅದರ ಪಾಯಿಂಟ್ಸನ್ನು ಅಪೋಸಿಟ್ ತಂಡದವ್ರು ಕೊಡ್ತಾರೆ ಅಂತ ಹೇಳ್ಬಿಟ್ಟು. ನನ್ನ ಪ್ರಕಾರ ಇವಾಗ ಒಂದು ತಂಡ ಪರ್ಫಾರ್ಮ್ ಮಾಡಿರುತ್ತೆ, ಅಪೋಸಿಟ್ ತಂಡ ಅವರಿಗೆ ಪಾಯಿಂಟ್ ಕೊಡಬೇಕು ಅಂದರೆ ಅವ್ರು 10 ಕೊಡ್ತಾರೆ, 5 ಕೊಡ್ತಾರೆ, ಇಲ್ಲ ಸರಿಯಾಗಿ ಕೊಡೋದೇ ಇಲ್ಲ. ಅದು ತಂಡದವ್ರನ್ನ ಬಿಟ್ಟು ಹೊರಗಡೆ ಯಾರನ್ನಾದರೂ ಒಬ್ರು ಇಬ್ರು ನಿಯೋಜನೆ ಮಾಡ್ಬೋದಿತ್ತು. ಅದು ತಂಡದವ್ರೆ ಅಂತ ಅಂದಾಗ ಅವ್ರು ಬೇಕು ಅಂತಲೇ ಕಮ್ಮಿ ಕೊಡ್ತಾರೆ, 5 ಕೊಡ್ತಾರೆ, 10 ಕೊಡ್ತಾರೆ, ಅವ್ರು ಇಷ್ಟ ಬಂದಷ್ಟು ಕೊಡ್ತಾರೆ, ಇಲ್ಲ ಕೊಡೋದೇ ಇಲ್ಲ. ಸೊ ಈ ಥರ ಎಲ್ಲ ಆಗುತ್ತೆ. ಸೊ ಇದೂ ಕೂಡ ವರ್ಕ್ ಆಗುತ್ತೆ. ಅಂದರೆ ಹೊರಗಡೆ ಜನಗಳು ನೋಡೋರು ನಾವೇನು ದಡ್ರಲ್ಲ, ಅವ್ರು 10, 5 ಎಲ್ಲ ಕೊಟ್ಟರೆ ಕಣಪ್ಪ ನೀನು ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳೋಕ್ಕೆ. ಬಟ್ ಸ್ಟಿಲ್ ಅಂದ್ರೂ ಅಲ್ಲಿ ಬೇರೆ ಏನಾದರೂ ಡಿಸಿಷನ್ಸ್ ಆಗ್ಬೋದಿತ್ತು ಅಂತ ಅನಿಸುತ್ತೆ. ಎಸ್ಪೆಷಲಿ ನ್ಯೂಸ್ ಅಂತ ಬಂದಾಗ ಚೈತ್ರ ಅವರು ತುಂಬ ಚೆನ್ನಾಗಿ ನರೇಟ್ ಮಾಡಿದರು ಐಶ್ವರ್ಯ ಅವ್ರಿಗಿಂತ. ಎಲ್ಲ ವಿಚಾರ ಒಂದು ಹೆಡ್ಲೈನಿಂದ ಹಿಡ್ದು ಆಮೇಲೆ ಅದು ನ್ಯೂಸ್ನ ಓದೋದ್ರಿಂದ ಹಿಡ್ದು ಸೊ ಎಲ್ಲನೂ ಪಕ್ಕಾ ಪ್ರೊಫೆಷ್ನಲ್ ನ್ಯೂಸ್ ಆ್ಯಂಕರ್ ಥರ ಓದಿದ್ರು. ಐಶ್ವರ್ಯ ಅವ್ರದ್ದು ಅಷ್ಟೇನು ಅನಿಸ್ಲಿಲ್ಲ, ಎಲ್ಲೋ 1-2 ಕಡೆ ಎಲ್ಲ ಮಿಸ್ ಮಾಡಿಕೊಂಡ್ರು. ಟೆಕ್ನಿಕಲ್ ಗ್ಲಿಚೋ ಅಥವಾ ನಾನು ನೋಡುವಾಗಾಯ್ತೋ ಗೊತ್ತಿಲ್ಲ. ಬಟ್ ಸ್ಟಿಲ್ ಐ ಗೋ ವಿತ್ ಚೈತ್ರ ಅವರ ಆ್ಯಂಕರಿಂಗ್ ಚೆನ್ನಾಗಿತ್ತು. ಆ್ಯಂಡ್ ಕುಕ್ಕಿಂಗ್ ವಿಚಾರದಲ್ಲೂ ಬರೋದಾದರೆ ಸೊ ಅವ್ರ ಕಡೆನೂ 1-2 ಐಟಮ್ ಮಿಸ್ ಆಗಿತ್ತು, ಇವ್ರ ಕಡೆನೂ ಒಂದೆರಡು ಐಟಮ್ ಮಿಸ್ ಆಗಿತ್ತು. ಆ್ಯಂಡ್ ಎಂಡ್ ಆಫ್ ದ ಡೇ ಬಿಗ್ ಬಾಸ್ ಆ ಸಮೋಸನ ಕಳಿಸ್ಕೊಟ್ಟಾಗ ಅಲ್ಲಿ ಎಲ್ಲರೂ ತಿಂದ್ಬಿಟ್ಟು ಹೇಳಿದ್ದು ಹನುಮಂತು ಮಾಡಿದ್ದು ಸಮೋಸ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದ್ದ ಹನುಮಂತು ಅಂತ ಹೇಳ್ಬಿಟ್ಟು. ಹಾಗೆ ನನಗೂ ಒಂದು ಕಡೆ ಅನ್ನಿಸ್ತಾ ಇತ್ತು. ಸೊ ಸ್ವಲ್ಪ ಡಿಸೈನು ಇದೆಲ್ಲ ನೋಡಿದ್ರೆ ಹನುಮಂತ್ ಅವ್ರು ಸ್ವಲ್ಪ ಬಂದಿದೆ ಅಂತ ಹೇಳ್ಬಿಟ್ಟು. ಹಾಗೆ ಅವ್ರದ್ದು ಚೆನ್ನಾಗಿ ಮಾಡೇ ಇಲ್ಲ ತ್ರಿವಿಕ್ರಮ್ ಅವರು ಅಂತಲ್ಲ, ಬಟ್ ಎಲ್ಲೋ ಅಲ್ಲೂ ಒಂದು ಬೆಟರ್ ಡಿಸಿಷನ್ ಆಗ್ಬೋದಿತ್ತು. ಯಾಕೋ ಈ ಕಡೆ ಮಾವ ಆಫಿಟ ಅಂತ ಅನ್ನಿಸ್ತು ಹನುಮಂತು ಅವ್ರಿಗೆ. ಸೊ ಎಂಡ್ ಆಫ್ ದ ಡೇ ಬಿಗ್ ಬಾಸ್ ಹೇಳಿದ್ದಾರೆ ಏನಂದರೆ, ವೀಕ್ಷಕರಾದಂತಹ ನಿಮ್ಮ ಕೈಯಲ್ಲಿ ಈ ವೀಕಿನ ಟಾಸ್ಕನ ಡಿಸಿಷನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಒಳಗಿರೋರು ಹೆಂಗಾರ ಕೊಟ್ಕೊಳ್ಳಿ, ಬಟ್ ನಿಮ್ಮ ಕೈಯಲ್ಲಿ ಇರುತ್ತೆ ಚಾಟಿ. ಅಷ್ಟಿಲ್ಲದೆ ಬಿಗ್ ಬಾಸ್ ಪ್ರೋಗ್ರಾಮ್ ಎಲ್ಲ ಡಿಸೈನ್ ಮಾಡಲ್ಲ, ನಮ್ಮ ಕೈಲಿ ಕೊಟ್ಟಿದ್ದಾರೆ. ಸೊ ನಮಗೆ ಯಾರು ಇಷ್ಟ ಆಗುತ್ತೆ ಅವರಿಗೂ ಕೂಡ ವೋಟ್ ಮಾಡಿ ನಾವು ಆ ಟೀಮನ್ನು ಆ ತಂಡನ ಗೆಲ್ಲಿಸ್ಬೋದು. ಚೆನ್ನಾಗಿ ಹೋಗ್ತದೆ ಕಂಟೆಸ್ಟೆಂಟ್. ಆ್ಯಂಡ್ ಸ್ವಲ್ಪ
ಪರ್ಸ್ನಲ್ ಆಗೆಲ್ಲ ತಗೊಬಿಟ್ರು ನ್ಯೂಸ್ ಚಾನಲ್ ಓದುವಾಗ. ಅವ್ರ ಪರ್ಸ್ನಲ್ ಇವ್ರ ಪರ್ಸ್ನಲ್ ಅವರು ಅವ್ರಿಗೆ ಏನೇನು ಮನಸ್ಸಲ್ಲಿ ಏನೇನು ಇಟ್ಕೊಂಡಿದ್ರು ಯಾವ್ದನ್ನ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ, ಆ ಎಲ್ಲದನ್ನೂ ಹಾಕೊಂಡು ಹೊಡೆದ್ರು ಆಯಿತಾ. ಯಾವ್ಯಾವ್ದು ಅವ್ರಿಗೆ ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ಅನಿಸುತ್ತೆ ಪದಗಳು, ಅದನ್ನೆಲ್ಲ ಸ್ಕ್ರಿಪ್ಟ್ ಒಳಗೆ ಹಾಕಿ ತುರ್ಕಿ ಎಲ್ಲರಿಗೂ ಮಕ್ಕರ್ ಮಾಡಾಕ್ಬಿಟ್ರು. ಸೊ ಒಳಗಿರೋರಿಗೆ ಹೊರ್ಗಿರೋರ್ಗಿಂತ ಅಲ್ಲಿರೋರಿಗೆ ಅವ್ರವ್ರ ಬಗ್ಗೆ ಎಲ್ಲ ಸಖತ್ತಾಗೆ ಗೊತ್ತಿದೆ ಆಯಿತಾ. ಅವ್ರ ಬಿಡಿ ಅವ್ರಿಗವರೇ ಇಂದ್ರ ಚಂದ್ರ ಅಂದ್ಕೊಂಡ್ರು ಬೇರೆಯವ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ವರ್ಡಿಂಗ್ಸ್ ಮಾಡಿ ಹೇಳ್ತಾಯಿದ್ರು ಎಲ್ಲರ ಮೇಲೂ. ಸೊ ನೆಕ್ಸ್ಟ್ ಬರೋದಾದರೆ ಐಶ್ವರ್ಯ ಅವ್ರಿಗೆ ಇದು ತುಂಬ ಒಂದು ಗುಡ್ ಲಕ್ ಅಂತಲೇ ಹೇಳ್ಬೋದು. ಯಾವುದೇ ಕಾರಣಕ್ಕೂ ಯಾವ ಸೀಸನು ಈ ಥರ ಒಂದು ಸಿಚುವೇಶನ್ ನಾನು ನೋಡಿರಲಿಲ್ಲ. ಸೊ ಪಕ್ಕ ಈ ವೀಕು ಐಶ್ವರ್ಯ ಅವರು ಹೋಗ್ಬೇಕಾಗಿತ್ತು. ಅವರಿಗೆ ಗೋಲ್ಡ್ ಥರ ಒಂದು 7 days ಎಕ್ಸ್ಟ್ರಾ ಸಿಕ್ಕಿದೆ. ಇದನ್ನು ಅವರು ಪ್ರೂವ್ ಮಾಡ್ಕೊಳ್ಳಿಲ್ಲ ಅಂದರೆ ಸೊ ಅವ್ರಿಗೆ ವೇಸ್ಟು. ಇದು ಈ ಥರ ಒಂದು ಆಪರ್ಚುನಿಟಿ ನಿಜವಾಗ್ಲೂ ತುಂಬ ರೇರ್ ಸಿಗೋದು, ಅದು ಐಶ್ವರ್ಯ ಅವ್ರಿಗೆ ಸಿಕ್ಕಿದೆ. ಅದನ್ನು ಅವರು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಅದೇ ಆಟಗಳು ಆಡಿಕೊಂಡು ಶಿಶುರ್ ಅವ್ರ ಜೊತೆ ಓಡಾಡ್ಕೊಂಡು ಇದು ಮಾಡ್ಕೊಂಡಿದ್ರೆ ಏನೂ ಯೂಸ್ ಇಲ್ಲ. ಸಿಕ್ಕಿದ ಆಪರ್ಚುನಿಟಿನೂ ವೇಸ್ಟ್ ಆಗೋಗುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಯೂಸ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಬರೋದಾದರೆ ರಜತ್ ಅವರು ಐಶ್ವರ್ಯ ಅವರು ರಜತ್ ಅವ್ರನ್ನ ಮ್ಯಾನಿಪ್ಯುಲೇಟ್ ಮಾಡೋಕ್ಕೆ ಬಂದಿರ್ತಾರೆ. ಬನ್ನಿ ನಮ್ಮ ಟೀಮಿಗೆ ಬಂದ್ಬಿಡಿ, ನಮ್ಮ ಚಾನಲಿಗೆ ಬನ್ನಿ, ನಿಮಗೆ ನಾನೇ ಓನರು, ಸೊ ನಿಮ್ಗೆ ಸಂಬಳ ಜಾಸ್ತಿ ಕೊಡ್ತೀವಿ, ಹಂಗೆ ನಮ್ಗೆ ಸಂಬಳ ಏನು ಬೇಡ, ಪಾರ್ಟ್ ಟೈಮ್ ವರ್ಕ್ ಮಾಡ್ತೀವಿ, ಒಂದು ಮುತ್ತು ಕೊಟ್ಟರೆ ಸಾಕು ಅಂತ. ನಾನು ಏನು ಗುರು, ಏನು ಬಿಗ್ ಬಾಸ್ ಅಂದ್ಕೊಂಡಿದ್ರೆ ಏನು ಅಂದ್ಕೊಂಡಿದ್ದೀರ ಅದು? ಬಿಗ್ ಬಾಸ್ ಮನೆ ಮಾಡ್ಕೊಂಡಿದ್ರೆ ಏನು ಮಾಡಿದ್ದೀರಾ ಅಂತ ಅಂದ್ಕೊಂಡೆ ಗುರು. ಏನಪ್ಪ ಎಲ್ಲ ಹಂಗೆ ಡೈರೆಕ್ಟಾಗಿ ಹಾಕೊಂಡು ಹೊಡಿತಾರೆ. ಸೊ ಮಾತುಗಳೇ ಇಲ್ಲ ನಮಗೆ. ಸೊ ನೆಕ್ಸ್ಟ್ ಬರೋದಾದರೆ ರಿಪೋರ್ಟಿಂಗ್ ಟಾಸ್ಕ್ ಮುಗ್ದಿರುತ್ತೆ, ಅಂದರೆ ನ್ಯೂಸ್ನ ರಿಪೋರ್ಟ್ ಮಾಡೋ ಟಾಸ್ಕ್ ಮುಗ್ದಿರುತ್ತೆ. ಅದರಲ್ಲಿ ಶಿಶಿರ್ ಅವರು ಐಶ್ವರ್ಯ ಅವ್ರಿಗೆ 75 ಅಂಕನ ಕೊಟ್ಟಿರ್ತಾರೆ. ಹಾಗೆ ಗೌತಮಿ ಅವರು ಚೈತ್ರ ಅವ್ರಿಗೆ 69 ಪಾಯಿಂಟ್ಸ್ನ ಕೊಟ್ಟಿರ್ತಾರೆ. ಹಂಗಾಗಿ ಐಶ್ವರ್ಯ ಅವರು ಗೆದ್ದಿರ್ತಾರೆ. ಸೊ ಆಮೇಲೆ ನೆಕ್ಸ್ಟು ಮುಖ ತೊಳೆಯೋಕ್ಕೆ ಅಂತ ಹೇಳ್ಬಿಟ್ಟು ಚೈತ್ರ ಅವ್ರು ಬಂದಿರ್ತಾರೆ. ಆವಾಗ ಗೌತಮಿ ಅವ್ರು ಬಂದು ನಾನು ರಾಜಮಾತ ನನ್ನನ್ನು ಆಮ್ಲೆಟ್ ಮಾಡೋಕೆ ಇಟ್ಕೊಂಡಿದ್ರಾ ರಾಜರು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅವಾಗ ಚೈತ್ರ ಅವರು ಇದ್ದಕ್ಕಿದ್ದಂಗೆ ಈ ಲೈನ್ಸ್ ನಾನೆಲ್ಲ ಹಾಕಿದ್ದು, ಯಾರು ಹಾಕಿದ್ದು ಕೇಳು, ಹನುಮಂತು ಹಾಕಿದ್ದು ಈ ಲೈನ್ಸ್ ಅಂತ. ಅಲ್ಲಿ ಟೀಮ್ ಮೇಟ್ಸು ಹೇಳಿದ್ದಾರೆ, ಹಿಂಗೆ ಹಾಕಿದ್ದೀವಿ. ಅಲ್ಲಿ ಬರೆಯುವಾಗ ಇವ್ರಿಗೆ ಆಯ್ತಪ್ಪ ಹೇಳಿದ ಹನುಮಂತನೇ ಆಗಿರ್ಬೋದು, ಬರೆಯುವಾಗ ಇವ್ರಿಗೆ ಬುದ್ಧಿ ಇರಲಿಲ್ವಾ, ಇವರೇ ತಾನೇ ಬರೆದಿದ್ದು. ಅಷ್ಟು ಒಳ್ಳೆಯವರಾಗಿದ್ದರೆ ಈ ಥರ ಲೈನ್ಸ್ ಬರೀತಾರ, ಇದನ್ನು ಬರೀಬಾರ್ದು ಅಂತ ಹೇಳ್ಬೇಕಿತ್ತು ಅಲ್ವಾ. ಅಷ್ಟು ಒಳ್ಳೆಯವರಾಗಿದ್ದರೆ ಹಂಗೆ ಹೇಳೋರು. ಆಮೇಲೆ ಲಾಸ್ಟಿಗೆ ಹಾಕ್ಕೊಡೋದಂತೆ ಅವನು ಹೇಳಿದ್ದು. ಇನ್ನು ಯಾವ ಟೀಮ್ ಮೇಟ್ಸ್ ಇವರು, ಇನ್ನು ಯಾವ ಟೀಮ್ನ ಮೇಂಟೈನ್ ಮಾಡ್ತಾರೆ, ಇನ್ನು ಯಾವ ಟೀಮ್ಗೆ ಇವರು ನಿಯತ್ತಾಗಿ ಆಡ್ತಾರೆ. ಅಟ್ಲೀಸ್ಟ್ ಇದು ಇಂಡಿವಿಜುವಲ್ ಆಟನೇ, ಬಟ್ ಟೀಮ್ ಅಂತ ಬಂದಾಗ ಆ ಟೀಮನ್ನು ಬಿಟ್ಕೊಡಕ್ಕೆ ಹೋಗ್ಬಾರ್ದು. ಈ ಚೈತ್ರ ಅವರು ಅವ್ರಿಗೆ ಯಾವ್ದಾರ ಒಂದು ದೊಡ್ಡ ರಹಸ್ಯನ ಹೇಳ್ಬಿಡ್ಬೇಕು, ಇಡೀ ಊರಿಗೆ ಗೊತ್ತಾಗ್ಬಿಟ್ಟಿರ್ತದೆ. ಲಾಸ್ಟಿಗೆ ಅವನಿಗೆ ಬಂದು ಹೇಳ್ತಾರೆ ಬೇರೆಯವರೆಲ್ಲ ಬಂದು ಅವನಿಗೆ ಹೇಳ್ತಾರೆ ಯಾರು ರಹಸ್ಯ ಹೇಳಿದ ಅವನಿಗೆ, ಇದೇ ತಾನೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ತಾನೇ ಗೊತ್ತು ಅಂತ ಹೇಳ್ಬಿಟ್ಟಿರ್ತಾರೆ. ಆ ಥರ ಮಾಡಾಕ್ತಾರೆ ಚೈತ್ರ ಅವರು. ಸೊ ಹೋಪ್ ಇಷ್ಟು ನನ್ನ ವೀಡಿಯೋ ಕಂಟೆಂಟ್ ಆಯಿತು. ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ ಆಗಿ ಹೋಗ್ಬಿಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.